ನೋಡಿ, ಸ್ಟುಡಿಯೋಗೆ ಬಂದ ಮೇಲೆ ನನ್ನ ಮಾಸ್ಕ್ ಅನ್ನು ನಾನು ತೆಗಿತಾ ಇದ್ದೀನಿ ಬಿಕಾಸ್ ನ್ಯೂಸ್ ಓದೋದಕ್ಕೆ. ಸ್ಟುಡಿಯೋ ಒಳಗೆ ಬರೋದಕ್ಕೂ ಮೊದಲು ನನ್ನ ಕೈಗಳನ್ನು ಸ್ಯಾನಿಟೈಸ್ ಮಾಡಿದ್ದೀನಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀನಿ, ಹಾಗೆ ಮಾಸ್ಕ್ ಅನ್ನು ತಪ್ಪದೇ ಧರಿಸಿರ್ತೀನಿ. ಸೊ ನನ್ನ ಅಕ್ಕಪಕ್ಕದಲ್ಲೂ ಕೂಡ ಯಾರೂ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮವರ ಸುರಕ್ಷತೆಗಾಗಿ ಮಾಸ್ಕ್ ಅನ್ನು ಹಾಕಿ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೊಳ್ಳಿ. ನಿಮ್ಮವರ ಸುರಕ್ಷತೆ ಹಾಗೆ ನಿಮ್ಮ ಕುಟುಂಬದವರ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ಕೋವಿಡ್ ವಿರುದ್ಧ ಎಲ್ಲರೂ ಕೂಡ ಹೋರಾಡೋಣ. ಇದರ ಜೊತೆಗೆ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಇಂದು ರಾತ್ರಿಯಿಂದಲೇ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದೆ. ರಾತ್ರಿ 9ರಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೂ ಕರ್ಫ್ಯೂ ಜಾರಿಯಾಗುತ್ತೆ. ಹೊಸ ಮಾರ್ಗಸೂಚಿ ಬಗ್ಗೆ ಸಚಿವ ಆರ್ ಅಶೋಕ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರು ಓಡಾಡಬಹುದು, ಯಾರು ಓಡಾಡಬಾರದು, ನೈಟ್ ಕರ್ಫ್ಯೂ ಮಾರ್ಗಸೂಚಿಯಲ್ಲಿ ಏನೇನಿದೆ, ಯಾವೆಲ್ಲ ಅಂಗಡಿ ತೆರೆಯಬಹುದು, ಏನಕ್ಕೆಲ್ಲ ನಿರ್ಬಂಧವಿದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶುಕ್ರವಾರ ರಾತ್ರಿ 9ರಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಯಾರು ಓಡಾಡಬಹುದು. ತುರ್ತು ಸೇವೆ ಒದಗಿಸುವ ಎಲ್ಲ ರಾಜ್ಯ ಸರ್ಕಾರದ ಇಲಾಖೆಗಳು ಹಾಗೂ ಕಾರ್ಪೊರೇಷನ್ಗಳು, ರೋಗಿಗಳು ಪ್ಲಸ್ ಅವರ ಸಹಾಯಕರು ಹಾಗೂ ವ್ಯಾಕ್ಸಿನೇಷನ್ ಪಡೆಯುವ ನಾಗರಿಕರು ಆಸ್ಪತ್ರೆಗೆ ತೆರಳಬಹುದು. ಕಿರಣಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಹಣ್ಣು ತರಕಾರಿ, ಹಾಲ್ ಬೂತ್, ಮಾಂಸದ ಅಂಗಡಿಗಳು, ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ. ಶುಕ್ರವಾರ ಈಗ ಕನ್ಫ್ಯೂಷನ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಲ್ಲ. ಯಾಕೆಂದರೆ ಚೀಫ್ ಸೆಕ್ರೆಟರಿ ಅವರ ಆದೇಶದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾರ್ಯಾರು ಹೊರಗೆ ಬರ್ಬೋದು ಅಂತ. ನಾಡಿದ್ದು ಯಾರೂ ಹೊರಗೆ ಬರಬಾರ್ದು ಅಂತ ಅದೇ ಉದ್ದೇಶ ಇದೆ. ಯಾಕೆಂದರೆ ಜನರದು ಓಡಾಟ ಇದ್ದಾಗ ಆವಾಗ ಈ ಸಮಸ್ಯೆ, ಈ ಸೋಂಕು ಜಾಸ್ತಿ ಹರಡುತ್ತದೆ. ಹೊರಗೆ ಬರೋದು ನಾಳೆ ಜನ ಅದು ಪ್ರಯತ್ನ, ಅದು ಕೂಡ ಅವಶ್ಯಕತೆನೇ ಇರಬಾರ್ದು. ಅವರು ಏನಾದ್ರು ಮಾಡೋಕ್ಕೆ ಏನಾದ್ರು ಇದ್ದರೆ ಅವರು ಸೋಮವಾರ ಆದಮೇಲೆ ಮಾಡಿಕೊಳ್ಳಿ. ಮುಂಚೆ ಮಾಡಬೇಕಾಗಿತ್ತು, ಆಮೇಲೆ ಮಾಡಬಹುದು. ಆದಷ್ಟು ಅಲ್ಲಿ ಹೊರಗಡೆ ಬರಬಾರ್ದು ಅಂತ ಇದೇ ಅವ್ರದ್ದು ಪ್ರಯತ್ನ ಇರಬೇಕು. ಸರ್, ಈಗ ಅಂತರ್ ಜಿಲ್ಲೆಗಳಿಗೆ ಓಡಾಟ ಮಾಡಲಿಕ್ಕೆ ಬಸ್ಗಳ ವ್ಯವಸ್ಥೆ ಕೂಡ ಕಲ್ಪಿಸೋದು, ಹಾಗಾಗಿ ಒಂದಷ್ಟು ವಾಹನಗಳು ಇಲ್ಲ. ಈಗ ಯಾರು ಹೋಗೋದ್ರೆ ಅಂತ ಎಮರ್ಜೆಂಟ್ ಇದಕ್ಕಿಂತ ನೀವು ಪ್ಲಾನಿಂಗ್ ಮಾಡಿಕೊಂಡು, ಇವತ್ತು ರಜಾ ಶುರು ಆಗ್ತಾ ಇದೆ, ನಾಡಿದ್ದು ಹೋಗೋರಿದ್ರೆ ಇವತ್ತು ಹೋಗ್ಬೋದಲ್ಲ ಅಂತ ಭಾಳ ವಿಶೇಷವಾದ ಅಂಥ ಪರಿಸ್ಥಿತಿ ಏನಾಯಿದ್ರೆ ಆವಾಗ ಸೂಕ್ತವಾದ ಅದಕ್ಕೆ ಸ್ಥಳೀಯ ಅಧಿಕಾರಿಯವರಿಗೆ ಕಾರಣ ತೋರಿಸಿ ಹೋಗ್ಬೋದು. ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅದಕ್ಕೆ ಹೋಗ್ಬೋದು. ಬೇರೆ ಏನೋ ಕಾರಣ ಇದೆ, ಅದಕ್ಕೆ ಅವರು ಸರಿಯಾದ ರೀತಿಯಿಂದ ಅಲ್ಲಿ ಕಾರಣ ಜನರಿಗೆ ಹೇಳಿ ಅಲ್ಲಿ ಕನ್ವಿನ್ಸ್ ಮಾಡಬೇಕಾಗುತ್ತದೆ. ಅದಕ್ಕೆ ನಾವು ನಾಳೆ ಯಾರು ಹೊರಗೆ ಸುಮ್ಮನೆ ಅನ್ನೆಸರಿ ಬರಬಾರ್ದು ಅಂತ ನಮ್ಮದು ಸಂಪೂರ್ಣವಾಗಿ ಅದಕ್ಕೆ ಪ್ರಯತ್ನ ಇರುತ್ತದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಆಗುತ್ತೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ನಾಕಾಬಂದಿ ಹಾಕಲಾಗಿದೆ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಮುರುಗನ್ ಭೇಟಿ ಕೊಟ್ಟಿದ್ರು. ಹೆಚ್ಚು ಮಳಿಗೆಗಳು ಇರುವ ಹಿನ್ನೆಲೆಯಲ್ಲಿ ಬಂದ್ ಬಗ್ಗೆ ಪರಿಶೀಲನೆ ನಡೆಸಿ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮಳಿಗೆಗಳನ್ನು ಕ್ಲೋಸ್ ಮಾಡಿಸಿದ್ರು. ಬ್ಯಾರಿಕೇಡ್ ಹಾಕಿ ಭದ್ರತೆಗೆ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ಮಹಾಮಾರಿ ಮರಣ ಮೃದಂಗ ಬಾರಿಸ್ತಾ ಇದೆ. ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ಬಂದ್ ಆಗಲಿದೆ. ಇಂದು ಸಂಜೆ 7:30ಕ್ಕೆ ಕೊನೆಯ ಟ್ರೈನ್ ಇರಲಿದ್ದು ಮತ್ತೆ ಸೋಮವಾರ ಬೆಳಗ್ಗೆ 7 ಗಂಟೆಗೆ ನಮ್ಮ ಮೆಟ್ರೋ ಆರಂಭವಾಗಲಿದೆ. ನಾಳೆ ಹಾಗೂ ಭಾನುವಾರ ಮೆಟ್ರೋ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಇನ್ನು ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸೇವೆ ಕೂಡ ಅಗತ್ಯಕ್ಕೆ ತಕ್ಕಂತೆ ಇರಲಿದೆ. ಪ್ರಯಾಣಿಕರ ಸಂಖ್ಯೆ ಅನುಸರಿಸಿ ಬಸ್ ಸೇವೆ ಇರಲಿದೆ ಅಂತ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಬಿಎಂಟಿಸಿ ಬಸ್ ಕೂಡ ಬಂದ್ ಆಗಲಿದೆ. ಬಿಎಂಟಿಸಿ ಬಸ್ಗಳ ಸೇವೆ ಬಹುತೇಕ ಸ್ಥಗಿತಗೊಳಿಸಲಾಗಿದೆ. ನಾಳೆ ನಾಡಿದ್ದು ಬಸ್ ಸೇವೆ ಇರುವುದಿಲ್ಲ. ಕೇವಲ 500 ಬಸ್ಗಳು ಮಾತ್ರ ಸಂಚರಿಸಲಿದೆ. ಪ್ರತಿದಿನ 5,000 ಬಿಎಂಟಿಸಿ ಬಸ್ ಸೇವೆ ಇರ್ತಾ ಇತ್ತು. ಆದರೆ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಬಿಎಂಟಿಸಿ ನಿಗಮ ಶನಿವಾರ ಭಾನುವಾರ ಬಸ್ಗಳ ಸೇವೆಯನ್ನ ಇಳಿಕೆ ಮಾಡಿದೆ. ರಾಜ್ಯದ ಕೊರೋನಾ ಸ್ಥಿತಿಗತಿ ಬಗ್ಗೆ ಪ್ರಧಾನಿ ಮೋದಿ ಸಮಾಲೋಚನೆ ನಡೆಸಿದ್ರು. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯದಲ್ಲಿನ ಕ್ರಮ, ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಬಗ್ಗೆ ಪ್ರಧಾನಿ ಮೋದಿಗೆ ಸಿಎಂ ಬಿಎಸ್ವೈ ಮಾಹಿತಿಯನ್ನ ಕೊಟ್ಟಿದ್ರು. ವೆಂಟಿಲೇಟರ್ ಸಮಸ್ಯೆ ಇದೆ, ಆಕ್ಸಿಜನ್ ಕೊರತೆ ಇದೆ, ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ಹೆಚ್ಚು ಆಕ್ಸಿಜನ್ ಅವಶ್ಯಕತೆ ಇದೆ. ರಾಜ್ಯಕ್ಕೆ 1 ಕೋಟಿ ಲಸಿಕೆ ಬೇಕು, ಕೊರೋನಾ ಲಸಿಕೆ ಪೂರೈಸಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಸಭೆ ಬಳಿಕ ಮಾತನಾಡಿದ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ಕೆಲವೊಂದಷ್ಟು ಹೊಸ ವಿಷಯಗಳು ಪ್ರಸ್ತಾಪ ಆಗಿವೆ, ಅದನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಕ್ಸಿಜನ್ ಕೊರತೆ ಬಗ್ಗೆ ರಾಷ್ಟ್ರವ್ಯಾಪಿ ಆಕ್ಸಿಜನ್ ಕೊರತೆ ಇರುವುದರಿಂದ ಅದನ್ನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅದು ವರ್ಗಾವಣೆ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಇರ್ತಕ್ಕಂಥ ಇಂಪೋರ್ಟ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಮತ್ತು ಆಕ್ಸಿಜನ್
ಕ್ಕಿಂತ ಜಾಸ್ತಿ ಆಕ್ಸಿಜನ್ ಟ್ಯಾಂಕರ್ಸ್ ಕೊರತೆ ಇದೆ ಅಂತ ಹೇಳಿ ಕೂಡ ಕೇಳಿ ಬರ್ತದೆ, ಆಕ್ಸಿಜನ್ ಸಿಲಿಂಡರ್ಸ್ ಕೊರತೆ ಇದೆ ಅಂತ. ಹಾಗಾಗಿ ಅದನ್ನು ಎದುರಿಸಲು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಂದು ರಾತ್ರಿಯಿಂದ 57 ತಾಸು ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ, ದಿನಸಿ ಅಂಗಡಿ, ಹಾಲು, ತರಕಾರಿ, ಹಣ್ಣುಗಳ ಅಂಗಡಿ, ತರಕಾರಿ, ಹೂ ಅಂಗಡಿ, ಮಂಡಿ, ಮಾರುಕಟ್ಟೆ, ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಅವಕಾಶವಿರುತ್ತೆ. ಮನೆ ಕಟ್ಟುವ ಸಾಮಗ್ರಿ, ಎಲೆಕ್ಟ್ರಾನಿಕ್ ಶಾಪ್, ಪಿವಿಸಿ ಪೈಪ್ ಅಂಗಡಿ, ಹೋಟೆಲ್, ಟೀ ಕಾರ್ನರ್, ಪಾರ್ಸಲ್ ಮಾತ್ರ. ಎಂಎಸ್ಐಎಲ್ ಔಟ್ಲೆಟ್, ಪಾರ್ಸಲ್, ಲಾಡ್ಜ್ಗಳಲ್ಲಿ ವಾಸ್ತವ್ಯ, ಬ್ಯಾಂಕ್, ಎಟಿಎಂ, ವಿಮಾ ಕಚೇರಿ, ಶೈತ್ಯಾಗಾರ, ಉಗ್ರಾಣ ಸೇವೆ, ಸಲೂನ್, ಬ್ಯೂಟಿ ಪಾರ್ಲರ್, ಪಶು ಆಹಾರ ಅಂಗಡಿ ತೆರೆದಿರುತ್ತವೆ. ಇನ್ನು ಶೂ, ಚಪ್ಪಲಿ ಅಂಗಡಿ, ಬಟ್ಟೆ, ಟೈರ್ ಮಾರಾಟ, ಟಿವಿ ಶೋರೂಮ್ಗಳು, ಗಡಿಯಾರದ ಅಂಗಡಿ, ಕನ್ನಡಕದ ಅಂಗಡಿ, ಬ್ಯಾಗ್ಗಳ ಅಂಗಡಿ, ಕಾರು ಮಾರಾಟ ಶೋರೂಮ್ ಹಾಗೆ ಬೈಕ್ ಶೋರೂಮ್ ಕೂಡ ಇರೋದಿಲ್ಲ. ಜನರು ಚಾಚು ತಪ್ಪದೆ ವೀಕೆಂಡ್ ಕರ್ಫ್ಯೂ ಪಾಲಿಸಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೂಚನೆ ಕೊಟ್ಟಿದ್ದಾರೆ. ಈ 14 ದಿನಗಳು ಕೊರೋನಾ ಸೈಕಲ್ ಮುರಿಯುವ ದಿನಗಳು. ಲಾಕ್ ಡೌನ್ ಮಾಡದೆ ಎಲ್ಲ ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗಿದೆ. ಕರ್ಫ್ಯೂ ಪಾಲಿಸಲೇಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಜನರಿಗೆ ಪ್ರಾಣಾಯಾಮದ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಾಣಾಯಾಮದಿಂದ ಉಸಿರಾಡುವ ಶಕ್ತಿ ಬಲವಾಗುತ್ತೆ. 30 ನಿಮಿಷವಾದರೂ ಲಘು ವ್ಯಾಯಾಮ ಮಾಡಲು ಸಚಿವ ಸುಧಾಕರ್ ಸಲಹೆಯನ್ನು ಕೊಟ್ಟಿದ್ದಾರೆ. ಇವತ್ತು 14 ದಿನಗಳು ಕಡ್ಡಾಯವಾಗಿ ಈ ಒಂದು ಸೈಕಲನ್ನು ಮುರಿಲಿಕ್ಕೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಡೇಸ್ ಇದೆ, 14 ಡೇಸ್. ಅದಕ್ಕೋಸ್ಕರ ಸರ್ಕಾರ 14 ದಿವಸ ಮಾಡಿದೆ. ಕೆಲವರು ಟೀಕೆಗಳನ್ನು ಕೂಡ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಜನಜೀವನಕ್ಕೂ ಅವಕಾಶ ಮಾಡಿಕೊಟ್ಟು ಎಲ್ಲ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟು ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೇವೆ. ಈಗಲೂ ಕೂಡ ನಾವು ಎಲ್ಲ ಚಟುವಟಿಕೆಗಳನ್ನು ಬಿಟ್ಟು ನೀವು ನಿಯಂತ್ರಣ ಮಾಡಿ ಅಂತಂದರೆ ಇಸ್ ಇಟ್ ಎ ಮ್ಯಾಜಿಕ್? ಈ ಒಂದು ಸಾಂಕ್ರಾಮಿಕ ರೋಗದ ಹೋರಾಟದಲ್ಲಿ ರಾಜಕೀಯವನ್ನು ಬೆರೆಸುವಂಥದ್ದು, ಪರಸ್ಪರ ಆಪಾದನೆ ಮಾಡಿಕೊಳ್ಳುವಂತಹ ಸಮಯ ಅಂತೂ ಅಲ್ಲ. ದಿಸ್ ಈಸ್ ಎ ಕಲೆಕ್ಟಿವ್ ವಾರ್. ಇವತ್ತು ಆತ್ಮವಿಶ್ವಾಸದಿಂದ ಇರಿ. ದಿನನಿತ್ಯ ಬೆಳಗ್ಗೆ ಹೊತ್ತು ಪ್ರಾಣಾಯಾಮವನ್ನು ಮಾಡಿ. ಇದು ಭಾಳ ಮುಖ್ಯ. ನಮ್ಮ ಶ್ವಾಸಕೋಶಗಳು ಭಾಳ ಉತ್ತಮವಾಗಿ ಕೆಲಸ ಮಾಡಬೇಕು ಅಂತಂದರೆ ಬೆಳಗ್ಗೆ 6 ಗಂಟೆ 5 ಗಂಟೆ ಈ ರೀತಿ ಉತ್ತಮ ವಾತಾವರಣದಲ್ಲಿ ಕೂತ್ಕೊಂಡು ಫ್ರೆಶ್ ಆಕ್ಸಿಜನನ್ನು ಹೊರಗಡೆ ನೀವು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ. ಎಲ್ಲ ರೀತಿಯ ಪ್ರಾಣಾಯಾಮಗಳನ್ನು ಮಾಡಿ. ಲಘು ವ್ಯಾಯಾಮವನ್ನು ಒಂದು 30 ನಿಮಿಷ ಕಡ್ಡಾಯವಾಗಿ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚಾದಾಗ ಯಾವ ವೈರಾಣುನೂ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಆತ್ಮವಿಶ್ವಾಸದಿಂದ ಸರ್ಕಾರದ ಜೊತೆ ತಾವು ಕೈ ಜೋಡಿಸ್ಕೊಂಡು ವಿಶ್ವಾಸದಿಂದ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ. ದೇಶದಲ್ಲೂ ಆರ್ಭಟ, ರಾಜ್ಯದಲ್ಲೂ ಕೊರೋನಾ ಅಬ್ಬರ ಜೋರಾಗಿದೆ. ಭಾರತಕ್ಕೆ ಮೇ ತಿಂಗಳ ಕೊರೋನಾ ಥ್ರೆಟ್ ಇದ್ದು ಕರ್ನಾಟಕಕ್ಕೂ ಮೇ ತಿಂಗಳ ಪೆಟ್ಟು ಕಾದಿದೆ. ಮೇ 5ರ ವೇಳೆಗೆ ರಾಜ್ಯದಲ್ಲಿ ಗರಿಷ್ಠ ಮಟ್ಟಕ್ಕೆ ಸೋಂಕು ಹೆಚ್ಚಾಗಲಿದೆ. ಮೇ 15ರ ವೇಳೆಗೆ ದೇಶದಲ್ಲಿ ಕೊರೋನಾ ತುತ್ತ ತುದಿಗೆ ಏರಲಿದೆ. ಕಾನ್ಪುರ ಐಐಟಿ ವಿಜ್ಞಾನಿಗಳ ತಂಡದಿಂದ ಅಧ್ಯಯನ ನಡೆಸಲಾಗಿದ್ದು ಮೇ 15ರ ವೇಳೆಗೆ ದೇಶದಲ್ಲಿ 35 ಲಕ್ಷ ಸಕ್ರಿಯ ಕೇಸ್ ಕಂಡುಬರಲಿದೆ. ಮೊದಲ ಅಲೆಯಲ್ಲಿ ಗರಿಷ್ಠ ಮಟ್ಟ ತಲುಪಿದ್ದು 10 ಲಕ್ಷ ಕೇಸ್ ದಾಖಲಾಗಲಿದೆ ಎನ್ನಲಾಗ್ತಾ ಇದೆ. ಸದ್ಯ ದೇಶದಲ್ಲಿರುವುದು 22 ಲಕ್ಷ ಸಕ್ರಿಯ ಪ್ರಕರಣ. ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಕೊರತೆ ಆರೋಪ ಹಿನ್ನೆಲೆಯಲ್ಲಿ ನೋಡಲ್ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆಗೆ ಅಲೋಕ್ ಕುಮಾರ್ ದಿಢೀರ್ ಭೇಟಿ ಕೊಟ್ಟು ಸರ್ಕಾರದ ನಿಯಮಗಳನ್ನ ಪಾಲಿಸಲಾಗ್ತಾ ಇದೆಯಾ ಅಂತ ಪರಿಶೀಲನೆ ನಡೆಸಿದ್ದಾರೆ. ಎಷ್ಟು ಬೆಡ್ ವ್ಯವಸ್ಥೆ ಇದೆ, ಆಕ್ಸಿಜನ್ ಸಪ್ಲೈ ಬಗ್ಗೆಯೂ ಚರ್ಚೆ ಮಾಡಿದ್ರು. ಸೋಂಕಿತ ವ್ಯಕ್ತಿಗಳ ಕುಟುಂಬಸ್ಥರ ಬಳಿಯೂ ಪರಿಸ್ಥಿತಿ ಮತ್ತು ಚಿಕಿತ್ಸಾ ವಿಧಾನದ ಬಗ್ಗೆ ಅಲೋಕ್ ಕುಮಾರ್ ಮಾಹಿತಿಯನ್ನ ಪಡ್ಕೊಂಡ್ರು. ಬಳಿಕ ಮಾತನಾಡಿದ ಅಲೋಕ್ ಕುಮಾರ್, ಐಸಿಯು ಮತ್ತು ಆಕ್ಸಿಜನ್ ಲಭ್ಯತೆ ಇರುವ ಬೆಡ್ಗಳ ಸಂಖ್ಯೆ ಹೆಚ್ಚಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಕಡೆ ಬೆಡ್ ಏನಿದೆ ಈಗ 50% ಇದಕ್ಕೆ ನಾವು ಎಲ್ಲ ತಲುಪಿಸ್ತಾ ಇದ್ದೀವಿ. ICU ಮತ್ತು ICU ವಿತ್ ವೆಂಟಿಲೇಟರ್ ಬೆಡ್ಸ್ ಏನಿದೆ ಅದಕ್ಕೆ, ಯಾಕೆಂದರೆ ಅದು ಈಗ ಈ ಟೈಮ್ನಲ್ಲಿ ICU ವಿತ್ ವೆಂಟಿಲೇಟರ್ ಮತ್ತು ಇದು ಆಕ್ಸಿಜನೇಟೆಡ್ ಬೆಡ್ ಏನಿದೆ SDU ಅದು ಬಹಳ ಕೊರತೆ ಮತ್ತು ಅದರ ಸಲುವಾಗಿ ಜನರದ್ದು ಸಾವು ಆಗ್ತಾ ಇದೆ. ಸೊ ನಾವು ಯಾಕೆ ಇವತ್ತು ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ಆ ಬೆಡ್ಗಳದ್ದು ಸಂಖ್ಯೆ ಸ್ವಲ್ಪ ಹೆಚ್ಚಿಸಲಿಕ್ಕೆ ಅದು ಎಷ್ಟು ಪ್ರಮಾಣ ಜಾಸ್ತಿ ನಾವು ಮಾಡಿಸ್ಬೋದು ಅದರ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ. ನಾವು ಸ್ಟ್ರಿಕ್ಟ್ಲಿ ಯಾರು ಆರ್ತಿ ವೈಲೇಟ್ ಮಾಡಿದರೆ ಅವರ ಮೇಲೆ ನಾವು ಕಾನೂನು ಪ್ರಕಾರ ಏನಿದಕ್ಕೆ NDMA ಆ್ಯಕ್ಟ್ ಏನಿದೆ ಆ ಪ್ರಕಾರ ನಾವು ಕಾನೂನು ಪ್ರಕಾರ. ಇಂದಿನಿಂದ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮ್ಮೂರುಗಳತ್ತ ಜನರು ಹೊರಟಿದ್ದಾರೆ. 8ನೇ ಮೈಲಿ ನವಯುಗ ಟೋಲ್ ಬಳಿ ಬಸ್ಗಳಿಗಾಗಿ ಪ್ರಯಾಣಿಕರು ಕಾಯ್ತಿದ್ದಾರೆ. ವೀಕೆಂಡ್ನಲ್ಲಿ 2 ದಿನ ಟೈಟ್ ಕರ್ಫ್ಯೂ ಇರುತ್ತೆ ಅಂತ ಊರುಗಳತ್ತ ಜನರು ಪ್ರಯಾಣ ಮಾಡ್ತಿದ್ದಾರೆ.
ಬೆಂಗಳೂರಿನ ಕೆಂಗೇರಿ ಚಿತಾಗಾರಕ್ಕೆ ಬೆಳಗ್ಗೆಯಿಂದ ಆಂಬ್ಯುಲೆನ್ಸ್ಗಳು ಬರ್ತಿವೆ. ಚಿತಾಗಾರದ ಸುತ್ತಲೂ 15ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ. ಬೆಳಗ್ಗೆ 6 ಗಂಟೆಯಿಂದಲೂ ಮೃತರ ಅಂತ್ಯ ಸಂಸ್ಕಾರದಲ್ಲಿ ಸಿಬ್ಬಂದಿ ತೊಡಗಿದ್ದಾರೆ. ಬೆಳಗ್ಗೆಯಿಂದ 10ಕ್ಕೂ ಹೆಚ್ಚು ಮೃತದೇಹಗಳನ್ನು ದಹನ ಮಾಡಲಾಗಿದೆ. ಹಗಲು ರಾತ್ರಿ ಎನ್ನದೇ ಸಿಬ್ಬಂದಿ ಅಂತ್ಯ ಸಂಸ್ಕಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು 15ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಶವ ಹೊತ್ತು ನಿಂತಿವೆ. ದಾಸನಪುರ ಹೋಬಳಿಯ ಗಿಡ್ಡೇನಹಳ್ಳಿ ಬಯಲು ಸ್ಮಶಾನದಲ್ಲಿ ಕೋವಿಡ್ನಿಂದ ಮೃತಪಟ್ಟವರ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಈ ಸ್ಮಶಾನದಲ್ಲಿ ರಾಶಿ ಸೌದೆ ಸಂಗ್ರಹ ಮಾಡಲಾಗ್ತಾ ಇದೆ. ಬಿಬಿಎಂಪಿ ಅರಣ್ಯ ಘಟಕದಿಂದ ಸೌದೆ ರವಾನೆ ಮಾಡಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಲಾರಿಯಲ್ಲಿ ಸರ್ಕಾರ ಕಟ್ಟಿಗೆ ಸಾಗಿಸಲಾಗಿದೆ. ಗಿಡ್ಡೇನಹಳ್ಳಿಯ ಸ್ಮಶಾನದಲ್ಲಿ ಶವ ಸಂಸ್ಕಾರಕ್ಕೆ ಸ್ಥಳ ಗುರುತಿಸಲಾಗಿತ್ತು. ಈ ಹಿನ್ನೆಲೆ ಇಲ್ಲಿ ಸರ್ಕಾರ ವ್ಯವಸ್ಥೆ ಮಾಡುತ್ತಿದೆ. ಇನ್ನು ಕುರುಬರಹಳ್ಳಿಯಲ್ಲೂ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಸೋಂಕಿತರ ಅಂತ್ಯ ಸಂಸ್ಕಾರಕ್ಕೆ ಚಿತಾಗಾರ ಸಿಬ್ಬಂದಿಗಳ ಹಣ ವಸೂಲಿ ಹಿನ್ನೆಲೆಯಲ್ಲಿ ಚಿತಾಗಾರ ಸಿಬ್ಬಂದಿಗಳಿಗೆ ಪ್ರೋತ್ಸಾಹ ಧನ ನೀಡಲು ಬಿಬಿಎಂಪಿ ನಿರ್ಧರಿಸಿದೆ. ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಮುಂದಿನ 2 ತಿಂಗಳ ಕಾಲ ಚಿತಾಗಾರ ಸಿಬ್ಬಂದಿಗಳಿಗೆ ಪ್ರೋತ್ಸಾಹ ಧನ ನೀಡಲು ಪ್ಲಾನ್ ಮಾಡಲಾಗಿದೆ. ಕೊರೋನಾ ಮತ್ತು ಕೊರೋನೇತರ ಶವಗಳ ಅಂತ್ಯ ಸಂಸ್ಕಾರಕ್ಕೆ ₹500 ಪ್ರೋತ್ಸಾಹ ಧನವನ್ನ ಪಾಲಿಕೆ ನಿಗದಿ ಮಾಡಿದೆ. ಅಂತ್ಯ ಸಂಸ್ಕಾರಕ್ಕೆ ಬಳಸುವ ಚಟ್ಟಕ್ಕೆ ₹900 ಹಾಗೂ ಬೂದಿ ಸಂಗ್ರಹ ಮಡಿಕೆಗೆ ₹100 ಬಿಬಿಎಂಪಿ ನಿಗದಿ ಮಾಡಿದೆ. ಈ ಎಲ್ಲಾ ಖರ್ಚು ವೆಚ್ಚವನ್ನ ಪಾಲಿಕೆ ಸರ್ಕಾರ ಕೊಟ್ಟ ಕೋವಿಡ್ ನಿಧಿಯಿಂದ ಬಳಸಿಕೊಳ್ಳಲಿದೆ. ನಿನ್ನೆ ರಾಜ್ಯ ಸರ್ಕಾರ ಬಿಬಿಎಂಪಿಗೆ 305 ಕೋಟಿ ಕೋವಿಡ್ ಅನುದಾನ ಕೊಟ್ಟಿತ್ತು. ಕೊರೋನಾ ಪ್ರಕರಣಗಳ ಹೆಚ್ಚಳದಿಂದ ಬೆಂಗಳೂರಿನಲ್ಲಿ ಆಸ್ಪತ್ರೆಗಳ ಕಸವು ಹೆಚ್ಚುತ್ತಾ ಇದೆ. ಕೆಂಗೇರಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಹಿಂದೆ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ. ಕೋವಿಡ್ ಕಸವನ್ನ ಆಸ್ಪತ್ರೆಗಳು ವಿಲೇವಾರಿ ಮಾಡಿಲ್ಲ. ಎಲ್ಲಂದರಲ್ಲಿ ಪಿಪಿಇ ಕಿಟ್, ಮಾಸ್ಕ್, ಔಷಧಿ ಬಾಟಲ್ ಬಿದ್ದಿವೆ. ಕಸ ವಿಲೇವಾರಿ ಮಾಡದ ಬಗ್ಗೆ ಬಿಬಿಎಂಪಿ ಸ್ಪಷ್ಟತೆ ಕೊಟ್ಟಿದೆ. ಮೈಸೂರಿನಲ್ಲಿ ಇಂದು ಸಂಜೆಯಿಂದಲೇ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದೆ. ಇಂದು ರಾತ್ರಿ 9ರಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ವೀಕೆಂಡ್ ಕರ್ಫ್ಯೂ ಇರಲಿದೆ. ಈಗಾಗಲೇ ವೀಕೆಂಡ್ ಮತ್ತು ನೈಟ್ ಕರ್ಫ್ಯೂ ಬಗ್ಗೆ ಸಾರ್ವಜನಿಕರಿಗೆ ನಗರ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಔಷಧಿ, ತರಕಾರಿ, ಹಣ್ಣು ಹಂಪಲು, ಮೀನು, ಮಾಂಸ ಮಾರಾಟಕ್ಕೆ ಮಾತ್ರ ಸಮಯ ನಿಗದಿ ಮಾಡಲಾಗಿದೆ. ಶನಿವಾರ, ಭಾನುವಾರ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕೊಡಲಾಗಿದೆ. ಅನಗತ್ಯವಾಗಿ ಓಡಾಡೋರಿಗೆ ಸರಿಯಾದ ಗುನ್ನ ಬೀಳಲಿದೆ. ಈಗಾಗಲೇ ಅನಗತ್ಯವಾಗಿ ಅಂಗಡಿ ಮುಂಗಟ್ಟು ತೆರೆದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದು, ನಿನ್ನೆಯಿಂದಲೇ ಮೈಸೂರು ನಗರ ಸ್ತಬ್ಧವಾಗಿದೆ. ಕೊರೋನಾ ಸಂಕಷ್ಟದಲ್ಲಿ ಜನರಿಗೆ ನೇರವಾಗಿ ಕಾಂಗ್ರೆಸ್ ಶಾಸಕರಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನ್ನ, ಆಹಾರ, ಔಷಧಿ ಪೂರೈಕೆಗೆ ನೆರವಾಗಿ ಅಂತ ಶಾಸಕರಿಗೆ ಪತ್ರ ಬರೆದಿದ್ದಾರೆ. ಜನರ ಜೊತೆ ನಿಂತು ನೆರವಾಗಿ ಅಂತ ಕಾಂಗ್ರೆಸ್ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಕೊರೋನಾ 2ನೇ ಅಲೆ ರಾಜ್ಯ ಮತ್ತು ರಾಷ್ಟ್ರವನ್ನ ಬಾಧಿಸ್ತಾ ಇದೆ. ಭ್ರಷ್ಟ, ಬೇಜವಾಬ್ದಾರಿ, ಅದಕ್ಷ ಮತ್ತು ಜನವಿರೋಧಿ ಬಿಜೆಪಿ ಸರ್ಕಾರ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅಧಿಕಾರ ನಡೆಸ್ತಾ ಇವೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಈ ರೀತಿಯ ಲಾಕ್ಡೌನ್ ಅನ್ನ ಕಾಂಗ್ರೆಸ್ ಖಂಡಿಸುತ್ತೆ. ಬೆಳಗ್ಗೆಯಿಂದ ನೂರಾರು ವರ್ತಕರು ಕರೆ ಮಾಡುತ್ತಿದ್ದಾರೆ. ನಿನ್ನೆ ಏಕಾಏಕಿ ಯಾರಿಗೂ ಮಾಹಿತಿ ನೀಡದೆ ಪೊಲೀಸರು ಬಂದ್ ಮಾಡಿರೋದಕ್ಕೆ ದುಃಖ ವ್ಯಕ್ತಪಡಿಸುತ್ತಿದ್ದಾರೆ. ಜನರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ರಾಜ್ಯ ಸರ್ಕಾರ ಇದಕ್ಕೆ ಸರ್ವೆ ಮಾಡಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಮಧ್ಯಾಹ್ನ, ಸಾಯಂಕಾಲ, ಬೆಳಗ್ಗೆಯಿಂದನೂ ಪೊಲೀಸರು ಇಟ್ಕೊಂಡು ಎಲ್ಲರೂ ಕೂಡ ಹೊಡೆದು ಬಲವಂತವಾಗಿ ಅಂಗಡಿ ಮುಗಿಸಿರೋದು ಇಡೀ ನಮ್ಮ ವರ್ತಕರ ಸಮುದಾಯಕ್ಕೆ, ಇಡೀ ರಾಜ್ಯದಲ್ಲೇ ಅವರು ನಮ್ಗೇನು ಬದುಕಿಸ್ತಾ ಇದ್ದಾರ, ನಮ್ಗೆ ಏನ್ ಮಾಡಬೇಕು ಅಂತ ಇದ್ದಾರೆ ಅಂತೇಳಿ ಎಲ್ಲರೂ ಕೂಡ ಆತಂಕ ಮೂಡಿದೆ. ಅವರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಯೋಚನೆ ಮಾಡದೆ ತಮ್ಮದೇ ಆದಂತ ಒಂದು ನಿರ್ಧಾರಗಳನ್ನ ಮಾಡ್ತಾ ಇರೋದು ಸರಿ ಇಲ್ಲ. ಬಾಗಲಕೋಟೆಯಲ್ಲಿ ಕೊರೋನಾ ಹೆಮ್ಮಾರಿ ಹೆಚ್ಚುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಲಸಿಕೆ ಪಡೆಯಲು ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಿಸಿಕೊಳ್ಳಲು ಜನ ಮುಗಿಬಿದ್ದಿದ್ದಾರೆ. 50 ಹಾಸಿಗೆಯ ಆಸ್ಪತ್ರೆ ಎದುರು ಜನ ಸಾಲುಗಟ್ಟಿ ನಿಂತರು. ಆರ್ಟಿಪಿಸಿಆರ್ ಹಾಗೂ ಲಸಿಕೆ ಪಡೆಯುವವರು ಒಬ್ಬರಿಗೊಬ್ಬರು ತಾಕಿಕೊಂಡೇ ನಿಂತಿರೋದು ಆತಂಕ ಮನೆ ಮಾಡಿದೆ. ಪರೀಕ್ಷೆಗೆ ಬಂದವರು ಹಾಗೂ ಲಸಿಕೆಗೆ ಬಂದವರಿಗೆ ಪ್ರತ್ಯೇಕ ಸರದಿ ಮಾಡಿಲ್ಲ. ನೂರಾರು ಜನರು ಒಟ್ಟಿಗೆ ಒಂದೇ ಸಾಲಿನಲ್ಲಿ ಕ್ಯೂ ನಿಂತಿದ್ದಾರೆ.
ಮಹಾರಾಷ್ಟ್ರದಲ್ಲಿ ಕೊರೋನಾ ಅಟ್ಟಹಾಸ ಮೆರೀತಾ ಇದೆ. ಮುಂಬೈನಿಂದ ಸಾವಿರಾರು ಮಂದಿ ಉಡುಪಿಯತ್ತ ಆಗಮಿಸುತ್ತಿದ್ದಾರೆ. ಉಡುಪಿಗೆ 1,000ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಥರ್ಮಲ್ ಸ್ಕ್ಯಾನ್ ಮಾಡಿ ರೈಲ್ವೆ ಸಿಬ್ಬಂದಿ ನಿಲ್ದಾಣದಿಂದ ಹೊರ ಕಳಿಸುತ್ತಾ ಇದ್ದಾರೆ. ಪ್ರತಿನಿತ್ಯ ಸಾವಿರಾರು ಜನ ಕೊರೋನಾ ನೆಗೆಟಿವ್ ರಿಪೋರ್ಟ್ ಹಿಡ್ಕೊಂಡು ಜನ ಉಡುಪಿಗೆ ಆಗಮಿಸ್ತಾ ಇದ್ದಾರೆ. ಕೊರೋನಾ ಎರಡನೇ ಅಲೆ ಅಬ್ಬರ ಹೆಚ್ಚಾಗ್ತಿದ್ರೆ ರಾಜಕಾರಣಿಗಳು ಮಾತ್ರ ಕೊರೋನಾ ನೀತಿ ನಿಯಮವನ್ನ ಮುರಿದಿದ್ದಾರೆ. ಚನ್ನಪಟ್ಟಣದಲ್ಲಿ ಭರ್ಜರಿ ನಗರಸಭೆ ಚುನಾವಣೆಗೆ ಸಚಿವ ಸಿಪಿ ಯೋಗೇಶ್ವರ್ ಪ್ರಚಾರ ಮಾಡಿದ್ರು. ಮತ್ತೊಂದೆಡೆ ಸಂಸದ ಡಿಕೆ ಸುರೇಶ್ ಕೂಡ ಕೊರೋನಾ ನಿಯಮ ಉಲ್ಲಂಘಿಸಿದ್ದಾರೆ. ಚನ್ನಪಟ್ಟಣ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದು, ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಇಲ್ಲದೆ ಗುಂಪು ಗುಂಪಾಗಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬ್ರೇಕ್ ಆದ್ಮೇಲೆ ಒಂದೊಂದೇ ನೋಡ್ತಾ ಹೋಗೋಣ. ಯಾದಗಿರಿ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ನರಳಾಟ ಸುಳ್ಳು ಅಂತ ಸಚಿವ ಪ್ರಭು ಚೌಹಾಣ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಆಕ್ಸಿಜನ್ ಇಂಜೆಕ್ಷನ್ ಸಮಸ್ಯೆ ಇಲ್ಲ, ಪ್ರಕರಣಗಳು ಸಹ ಸುಳ್ಳು. ಮನೆಯಲ್ಲಿ ಕುಳಿತು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ವಿಫಲತೆ ಸುದ್ದಿಗಳು ಸುಳ್ಳು. ಕಾಂಗ್ರೆಸ್ಗೆ ಏನು ಅಂತ ರಾಜ್ಯದ ಜನರಿಗೆ ಗೊತ್ತಿದೆ. ಅವರು ಮನೆಯಲ್ಲಿ ಖಾಲಿ ಕುಳಿತು ಏನ್ ಬೇಕಾದ್ರೂ ಮಾತನಾಡ್ತಾರೆ. ನಮ್ಮ ಸರ್ಕಾರ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪ್ರೆಸ್ನಲ್ಲಿ ಯಾರು ಹೇಳ್ತಾರೆ ನಮ್ಮ ಬೀದರ್ನಲ್ಲಿ ಆಕ್ಸಿಜನ್ ಇಲ್ಲ, ನಾನು ಹೇಳ್ತೀವಿ ಸ್ಟಾಕ್ ಇದೆ ಆಕ್ಸಿಜನ್, ಈ ಇಂಜೆಕ್ಷನ್ ಇಲ್ಲ, ಇಂಜೆಕ್ಷನ್ ಇದೆ. ಬಟ್ ಈ ಹೇಳಿಕೆ ಯಾರೋ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ. ಬಟ್ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜವಾಬ್ದಾರಿ ಇದೆ. 6 ಕೋಟಿ ಜನರ ರಕ್ಷಣೆ ಆಗಬೇಕು, ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಸರ್ಕಾರದ ಮಾರ್ಗಸೂಚಿಗೆ ಬಿಜೆಪಿ ಶಾಸಕನಿಂದಲೇ ವಿರೋಧ ವ್ಯಕ್ತವಾಗ್ತಿದೆ. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ವಿರೋಧಿಸಿದ್ದು, ಹೊಸ ಮಾರ್ಗಸೂಚಿಯಿಂದ ಗ್ರಾಹಕರಿಗೆ, ವ್ಯಾಪಾರಸ್ಥರಿಗೆ ಅನಾನುಕೂಲವಾಗಲಿದೆ. ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಜನರಿಗೆ ಮನವರಿಕೆ ಮಾಡಿಕೊಡಬೇಕು. ಹೊಸ ಮಾರ್ಗಸೂಚಿ ಬಗ್ಗೆ ಜನರಿಗೆ ತಿಳುವಳಿಕೆ ಮಾಡಿ ನಂತರ ಜಾರಿಗೊಳಿಸಬೇಕು. ಮನಸ್ಸಿಗೆ ಬಂದ ಹಾಗೆ ಮಾರ್ಗಸೂಚಿ ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತೆ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ಒಂದು ಹೊಸ ಗೈಡ್ಲೈನನ್ನು ತರುವಂಥದ್ದು ಅಧಿಕಾರಿಗಳು ಮಾಡಬೇಕಂತಂದ್ರೆ ಅದಕ್ಕೆ ಮೊದಲು ಜನರಿಗೆ ಅದನ್ನು ತಿಳಿಸಿ ಅದನ್ನು ಜಾರಿಗೆ ತರುವಂಥದ್ದು ಆಗಬೇಕು. ಒಮ್ಮೆ ದಿಢೀರಂತ ಮಾಡಿದ್ರಿಂದ ಬೀದಿ ವ್ಯಾಪಾರಿಗಳಿಗೆ ಗ್ರಾಹಕರಿಗೆ ಅನಾನುಕೂಲ ಆಗತ್ತದೆ. ಈ ರೀತಿ ಗೈಡ್ಲೈನ್ಗಳನ್ನು ಏನು ಅಧಿಕಾರಿಗಳು ತಮಗೆ ಮನಸ್ಸಿಗೆ ಬಂದಂಗೆ ಮಾಡುವಂಥದ್ದು ಏನು ಪ್ರಯತ್ನ ಪ್ರಾರಂಭ ಆಗಿದೆ, ಇದು ಸಾರ್ವಜನಿಕ ಅನಾನುಕೂಲ ಆಗತ್ತದೆ. ಗೈಡ್ಲೈನ್ ಮಾಡಲಿ, ಅದಕ್ಕೆ ಎರಡು ಮಾತಿಲ್ಲ. ಅದನ್ನು ಮಾಡೋಕ್ಕಿಂತ ಮೊದಲು ಜನರಿಗೆ ಈ 1 ದಿವಸ ಮೊದಲು ಹೇಳುವಂಥದ್ದು ಅಥವಾ 2 ದಿವಸ ಮೊದಲು ಹೇಳುವಂಥದ್ದು ಹೇಳಿದರೆ ವ್ಯಾಪಾರಸ್ಥರು, ಜನರು ಅದಕ್ಕೆ ಹೊಂದ್ಕೊಂತ ಪ್ರಯತ್ನ ಮಾಡ್ತಾರೆ. ಜನರಿಗೋಸ್ಕರ ತಗೋತೈತೆ ಅನ್ನೋದು ಜನರಿಗೆ ಗುರ್ತದೆ. ಆದರೆ ಅಧಿಕಾರಿಗಳು ಈ ರೀತಿ ಬೇಕಾಬಿಟ್ಟು ತಮ್ಗೆ ಮನಸ್ಸಿಗೆ ಬಂದಂಗೆ ಗೈಡ್ಲೈನ್ಗಳು ಮುಂಜಾನೆ ಒಂದು, ಸಂಜೆ ಹೊತ್ತು, ರಾತ್ರಿ ಒಂದು ಮಾಡುವಂಥದ್ದು ಆಗಬಾರ್ದು ಅಂತ ಜನರೇನು ಅಪೇಕ್ಷೆ ಇದೆ. ಅದನ್ನು ಸಂಬಂಧಪಟ್ಟಂಥ ಮಂತ್ರಿಗಳು ಗಮನಕ್ಕೆ ತರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಕೋಟೆನಾಡು ಚಿತ್ರದುರ್ಗದಲ್ಲಿ ಕೊರೋನಾ ಹೆಚ್ಚುತ್ತಾ ಇದ್ರೂ ಜನ ಮಾತ್ರ ಮೈ ಮರೆತಿದ್ದಾರೆ. ಅಂಗಡಿ ಮುಂಗಟ್ಟುಗಳಿಗೆ ಮಾತ್ರ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ನಗರದಲ್ಲಿ ಬೇಕಾಬಿಟ್ಟಿಯಾಗಿ ಜನರು ಮೈ ಮರೆತು ಓಡಾಟ ಮಾಡುತ್ತಿದ್ದಾರೆ. ಸಾಮಾಜಿಕ ಅಂತರ, ಮಾಸ್ಕ್ ಮರೆತು ತಿರುಗಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಪೊಲೀಸರು ಅಂಗಡಿ ಮುಂಗಟ್ಟು ಬಂದ್ ಮಾಡಿಸಿದ್ರು. ಪೊಲೀಸ್ ಅಧಿಕಾರಿ ಸಿಬ್ಬಂದಿಯನ್ನ ಕಂಡು ಅಂಗಡಿ ಮಾಲೀಕರು ಶಟರ್ ಎಳೆದ್ರು. ಕೊರೋನಾ ಸೋಂಕು ತಡೆಗಟ್ಟಲು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಹೂ ಬೆಳೆಗಾರರಿಗೆ ತೀವ್ರ ನಷ್ಟ ಉಂಟಾಗಿದೆ. ಗೋಕಾಕ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಹೂ ಸುರಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುಂಡಾಪುರ ಗಣೇಶವಾಡಿ ಗ್ರಾಮದ ರೈತರು 30 ರೂಪಾಯಿ ಕೆಜಿಯಿಂದ ಹೂ ಮಾರಾಟ ಮಾಡ್ತಾ ಇದ್ರು. ಆದರೆ ಲಾಕ್ಡೌನ್ನಿಂದ 1 ಕೆಜಿಗೆ 10 ರೂಪಾಯಿ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ರಾಮಪ್ಪ ಸಿದ್ದಪ್ಪ ರಾಜಾಪುರ ಎಂಬ ರೈತರು ತಹಶೀಲ್ದಾರ್ ಕಚೇರಿ ಬಳಿ ಧರಣಿ ನಡೆಸಿದ್ರು. ಹೂ ಖರೀದಿ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ರು. ನಾವು 5 ಎಕರೆ ಚೆಂಡು ಹಚ್ಚಿವಿ ಸರ್. 5 ಎಕರೆ ಹಚ್ಚಿದ್ರಿ. ಅದಕ್ಕೆ ಈಗ ನಾವು 3 ಹೂ ಐತಿ. 30 ಮಳೆ ಬೆಳೆ ಅವ್ರದ ನಮ್ದ ಮಳೆ ಆದಾಗ ಬೆಳೆ.
ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬೆಂಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ರೊಂದಿಗೆ ಪಿಯುಸಿ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕ್ಲಾಸ್ ನಡೀತಾ ಇಲ್ಲ, ಟ್ಯೂಷನ್ ಬಂದಾಗಿದೆ, ಹೀಗಿರುವಾಗ ಪರೀಕ್ಷೆ ಬರೆಯೋದು ಹೇಗೆ? ದ್ವಿತೀಯ ಪಿಯುಸಿ ಪರೀಕ್ಷೆ ಮುಂದೂಡುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಒತ್ತಾಯಕ್ಕೆ ಸರಿಯಾದ ಉತ್ತರ ಕೊಡದೆ ಸಚಿವ ಸುರೇಶ್ ಕುಮಾರ್ ಅಲ್ಲಿಂದ ಹೊರಟಿದ್ದಾರೆ. ಈಗ ಕೊರೋನಾ ಎಲ್ಲೆಡೆ ಅಬ್ಬರಿಸ್ತಾ ಇದ್ದು ದಿನದಿಂದ ದಿನಕ್ಕೆ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ಈಗ ಸರ್ಕಾರ ಟಫ್ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ. ಅದರ ಜೊತೆಗೆ ಈಗ ಎಲ್ಲ ಸ್ಕೂಲ್ಗಳನ್ನ ಹಾಗೆ ಟ್ಯೂಷನ್ಗಳನ್ನ ಕೂಡ ಬಂದ್ ಮಾಡಿದೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಸೊ ಶಿಕ್ಷಣ ಸಚಿವ ಸುರೇಶ್ ಅವರೊಂದಿಗೆ ಈಗ ಟ್ಯೂಷನ್ ಕೂಡ ಬಂದಾಗಿದೆ, ಕ್ಲಾಸ್ಗಳು ಕೂಡ ಮುಚ್ಚಿದೆ. ಸೊ ಈಗ ನಾವು ಯಾವ ರೀತಿಯಾಗಿ ಅಭ್ಯಾಸವನ್ನ ಮಾಡಬೇಕು, ಸೊ ಅದಕ್ಕೋಸ್ಕರ PU ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿ ಅಂತ ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ PU ವಿದ್ಯಾರ್ಥಿಗಳು. ಯಾಕಂತಂದ್ರೆ ಟ್ಯೂಷನ್ ಇಲ್ಲ ಅಂತಂದ್ರೂ ಓದಕ್ಕಾಗೋದಿಲ್ಲ, ಅಥವಾ ಕಾಲೇಜಲ್ಲಿ ತರಗತಿಗಳು ನಡೆದಿಲ್ಲ ಅಂತಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ PU ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿ ಅಂತ. ಕೊರೋನಾ ಟಫ್ ರೂಲ್ಸ್ ನಿಂದ ಮದುವೆ ಸಂಭ್ರಮಕ್ಕೆ ಕೊಳ್ಳಿ ಇಡಲಾಗಿದೆ. ಕರ್ಫ್ಯೂ ಜಾರಿಯಿಂದ ಬಾಗಲಕೋಟೆಯಲ್ಲಿ ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಮಗನ ಮದುವೆಗೆ ಅಂತ ತಂದೆ ಗೋಪಿಚಂದ್ ತಯಾರಿ ಮಾಡಿದ್ದು, ಲಗ್ನ ಪತ್ರಿಕೆ ಹಂಚಿ ಜವಳಿ ಖರೀದಿಸಿ ಎಲ್ಲ ಕೆಲಸ ಮುಗಿದಿತ್ತು. ಆದರೆ ಮದುವೆಗೆ 50 ಮಂದಿ ನಿಯಮದಿಂದ ಎಲ್ಲದಕ್ಕೂ ವಿಘ್ನ ಎದುರಾಗಿದೆ. ಪಾಸ್ ಪಡೆಯಲು ಗೋಪಿಚಂದ್ ಪರದಾಡ್ತಿದ್ದಾರೆ. ಕಲ್ಯಾಣ ಮಂಟಪ ರದ್ದುಗೊಳಿಸಿ ಮನೆ ಮುಂದೆ ಮದುವೆ ಮಾಡಲು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಮತ್ತೊಂದೆಡೆ ಕಲ್ಯಾಣ ಮಂಟಪದಲ್ಲಿ ಸಿಂಪಲ್ ಆಗಿ ಮದುವೆ ನಡೀತಾ ಇದೆ. ಕಲ್ಯಾಣ ಮಂಟಪ ಬುಕ್ ಮಾಡಿದವರಲ್ಲಿ ಇದೀಗ ತಳಮಳ ಶುರುವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿ ಭೋಜನ ಕೂಟ ಏರ್ಪಡಿಸಲಾಗಿದೆ. ಉಡುಪಿ ಕೋರ್ಟ್ ಆವರಣದಲ್ಲಿ ಭೋಜನ ಕೂಟ ಆಯೋಜನೆ ಮಾಡಲಾಗಿದ್ದು, ಸಾಮಾಜಿಕ ಅಂತರ ಇಲ್ಲದೆ 300ಕ್ಕೂ ಹೆಚ್ಚು ಜನ ಊಟ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಬಗ್ಗೆ ಸಾರ್ವಜನಿಕರ ವಲಯದಿಂದ ಆಕ್ರೋಶ ವ್ಯಕ್ತವಾಗಿದೆ. ಹಾಡು ಹಗಲೇ ಭಗ್ನ ಪ್ರೇಮಿಯೊಬ್ಬ ಪ್ರೇಯಸಿಗೆ ಚಾಕುವಿನಿಂದ ಇರಿದು ಮಾರಣಾಂತಿಕವಾಗಿ ಹಲ್ಲೆಗೆ ಯತ್ನಿಸಿರೋ ಘಟನೆ ಮೈಸೂರಿನ ಹರ್ಷ ರಸ್ತೆಯಲ್ಲಿ ನಡೆದಿದೆ. ನಡತೆ ಪ್ರಶ್ನಿಸಿ ಪ್ರಿಯಕರ ಪ್ರೇಯಸಿಯ ಮುಖಕ್ಕೆ ಚಾಕುವಿನಿಂದ ಇರಿದು 26 ವರ್ಷದ ಸೌಮ್ಯ ಚಿಂತಾಜನಕ ಸ್ಥಿತಿಯಲ್ಲಿದ್ದಾಳೆ. HD ಕೋಟೆ ತಾಲೂಕು ಅಂತರಸಂತೆಯ ರಮೇಶ್ ಎಂಬಾತನಿಂದ ಕೃತ್ಯ ನಡೆದಿದೆ. ಕಳೆದ 4 ವರ್ಷದಿಂದ ರಮೇಶ್ ಮತ್ತು ಸೌಮ್ಯ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಸೌಮ್ಯ ಮೊಬೈಲ್ ಹ್ಯಾಕ್ ಮಾಡಿದ್ದ ರಮೇಶ್ ಸೌಮ್ಯಾಳಿಗೆ ಬರ್ತಾ ಇದ್ದ ಮೆಸೇಜ್ಗಳನ್ನ ತನ್ನ ಮೊಬೈಲ್ಗೆ ಬರುವಂತೆ ಮಾಡಿದ್ನಂತೆ. ಸೌಮ್ಯ ಕೆಲವು ಯುವಕರ ಜೊತೆ ಚಾಟ್ ಮಾಡಿದ್ದು ರಮೇಶ್ಗೆ ಗೊತ್ತಾಗಿದೆ. ಮಾತುಕತೆ ನಡೆಸೋದಾಗಿ ಕರೆಸಿ ಭಗ್ನ ಪ್ರೇಮಿ ರಮೇಶ್ ಈ ಕೃತ್ಯವನ್ನ ಎಸಗಿದ್ದಾನೆ. ಲಷ್ಕರ್ ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಮೇಶ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಈಗ ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗೌಡಳ್ಳಿಯಲ್ಲಿ ಮಹಿಳೆ ಜೊತೆ ಅಸಭ್ಯ ವರ್ತನೆ ತೋರಿದ ವ್ಯಕ್ತಿಗೆ ಧರ್ಮದೇಟು ಬಿದ್ದಿದೆ. ಅಂಗನವಾಡಿ ಕಾರ್ಯಕರ್ತೆ ಕಾವ್ಯ ಅನ್ನೋರ ಜೊತೆ ಪುಟ್ಟಣ್ಣ ಎಂಬಾತ ಅಸಭ್ಯ ವರ್ತನೆ ತೋರಿದ್ದಾನೆ. ರೊಚ್ಚಿಗೆದ್ದ ಮಹಿಳೆ ಪುಟ್ಟಣ್ಣ ಅನ್ನೋನಿಗೆ ರಸ್ತೆ ಮಧ್ಯೆ ನಿಲ್ಲಿಸಿ ಚಪ್ಪಲಿ ಏಟನ್ನ ಕೊಟ್ಟಿದ್ದಾಳೆ. ಸ್ಥಳೀಯರು ಪುಟ್ಟಣ್ಣನಿಗೆ ಛೀಮಾರಿ ಹಾಕಿದ್ದಾರೆ. ಏನ್ರಿ ತಗಲುತ್ತೆ? ಅಯ್ಯೋ ದೇವ್ರಿಗೆ ಏನ್ ಮಾಡಿ ಹೇಳ ಕಾವ್ಯ.
ಗಾಡಿ ಕಡೆ ಕಾವ್ಯ. ಏನ್ರಿ ತಗಲುತ್ತೆ? ಪ್ಲೀಸ್ ಕಡೆ ರಾಜ್ಯ ಕಾವ್ಯ ದೇವ್ರಿಗೆ ಏನ್ ಮಾಡಿ ಕಾವ್ಯ. ಅಯ್ಯೋ ದೇವ್ರಿಗೆ ಏನ್ ಮಾಡಿ ಹೇಳ ಕಾವ್ಯ. ಅಯ್ಯೋ ರಾಮ ಕಾವ್ಯ ನಿನ್ ತಪ್ಪೆ. ಕಾವ್ಯ ನಿನ್ ತಪ್ಪೆ. ಸುಮ್ಮನೆ ಉದ್ದೇಶ ಹೇಳ್ತಾಳ ನಿಂಗೆ ಏನ್ರಿ ತಗಲುತ್ತೆ? ರಾಜ್ಯ ಕಾವ್ಯ ದೇವ್ರಿಗೆ ಏನ್ ಮಾಡಿ ಕಾವ್ಯ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡಿ, ನಾನು ನ್ಯೂಸ್ ಅನ್ನು ಮುಗಿಸಿ ಈಗ ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇದ್ದೀನಿ. ಸೊ ಮಾಸ್ಕ್ ಅನ್ನು ಹಾಕೊಂಡಿದ್ದೀನಿ. ಹೊರಗೆ ಹೋದ ತಕ್ಷಣ ನನ್ನ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೋತೀನಿ, ಹಾಗೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತೀನಿ. ನೀವು ಕೂಡ ಈ ಕೋವಿಡ್ ಚೈನ್ ಅನ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಾವು ಹೇಳುವಂತಹ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ತಪ್ಪದೆ ಮನೆಯಿಂದ ಹೊರ ಹೋಗೋ ಮುನ್ನ ನಿಮ್ಮ ಮಾಸ್ಕ್ ಅನ್ನ ಧರಿಸಿ, ಕೈಗಳನ್ನ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಲೇಬೇಕು. ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಸುರಕ್ಷತೆಯನ್ನ ನೀವೇ ಕಾಪಾಡ್ಕೊಳ್ಬೇಕು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.